ಲಾಸ್ಟ್ ಚಿಕ್ಕದಾಗೆ 30 ಕೋಟಿ 33 ಕೋಟಿ 32 ಕೋಟಿ बहुत इंपॉर्टेंट बात बोलो ಇದರಿಂದ ಇನ್ನೊಂದು ಸ್ವಲ್ಪ ಅಮೌಂಟ್ ನಿಮಗೆ ಆ್ಯಡ್ ಮಾಡಿಕೊಡ್ತೀನಿ ನಾನು ನಗರಸಭೆಗ. ಈಗ ನಮ್ಮ ಹತ್ರ ಖಾಸಗಿ ಶಾಲೆಗಳು ಹಾಗೂ ಏಡೆಡ್ ಸ್ಕೂಲ್ಗಳು ಏನದಾವ ಅದ್ರಾಗ ಏನದ ಇಲ್ಲ ಸರ್, ಇದೇ ಡಿಸ್ಕಷನ್ ಅದ, ಇದು ರೆವೆನ್ಯೂ ಅದ. ಇದು 2018 ಏನದ ಒಂದು ಸುತ್ತೋಲೆ ಬಂದಿದೆ ಸರ್. ನಮ್ಮ ಹತ್ರ ಎಷ್ಟು ಸ್ಕೂಲ್ ಅದಾವ, ಎಷ್ಟು ಏಡೆಡ್ ಅದಾವ, ಅದ್ರಾಗ ಏಡೆಡ್ದಾಗ ಏನದ ಯಾವ ಸ್ವತಃ ನಿವೇಶನ ಅವ ಅವ್ರಿಗೇನು ಸವಲತ್ತು ಅದ, ಯಾರಿಗಿಲ್ಲ ಅವ್ರಿಗೇನು ಸವಲತ್ತು ಅದ, ಇದರ ಪ್ರಕಾರ ನೀವೇನದ ರೆವೆನ್ಯೂ ಕಲೆಕ್ಷನ್ ಆಗಬೇಕು. ಇನ್ನೊಂದು ಮಾತು ಹೇಳ್ತೀನಿ ಸರ್, ಹಿಂದಿನ 10-15 ವರ್ಷದಿಂದ ಯಾವುದೂ ಪಾಲನೆ ಆಗಿಲ್ಲ ಇದ್ರಾಗ. ಆ ಹಳೆದೆಲ್ಲ ಹಿಡ್ಕೊಂಡು ಇಲ್ಲಿವರೆಗೆ ಏನದ ಹೊಸದೆಲ್ಲ ಅಸೆಸ್ಮೆಂಟ್ ಮಾಡಿ ಇದು ಹೊಸ ನೋಟಿಸ್ ನೀವೇನದ ಎಲ್ಲಾ ಸ್ಕೂಲ್ಸ್ ಕಾಲೇಜಿಗೆ ಕಳಿಸ್ಬೇಕು ಅಂತ ನಾನು ವಿನಂತಿ ಅದ. ಇದರಿಂದ ಕಮ್ಸೆ ಕಮ್ ನಿಮ್ಗೆ 32 ಕೋಟಿ ಅಂತ ನೀವೇನು ಹೇಳ್ತಿರಲ್ಲ ಡಿಮಾಂಡ್, ಇದು 40 ಕೋಟಿ ಹೋಗ್ತದೆ ಸರ್. ಇದು ಮಿನಿಮಮ್ ಹೇಳೋದಿಲ್ಲ, ಇದು 40 ಕೋಟಿ ಡಿಮಾಂಡ್ ಹೋಗ್ತದೆ. ಇದು ನಾ ಯಾಕಿದ್ರೆ ನಮ್ಗೆ ಶಾಕ್ ಇಲ್ಲ. 40 ಕೋಟಿ ಡಿಮಾಂಡ್ ಆಯ್ತು ಅಂದ್ರೆ ಅದ್ರ ಪ್ರಕಾರ ಇವಾಗ ನಮ್ದು ಕೌನ್ಸಿಲ್ ಸ್ಯಾಲರಿ ಅದ್ರ ಮೇಲೆ ನಿರ್ಧಾರ ಆಗ್ತದೆ. ರವಿ ಅವರೇ, ಅದು ಜೀವ ಎಲ್ಲ ಡಿಮಾಂಡ್ ಮೇಲೆ ಕೌನ್ಸಿಲ್ ಸ್ಯಾಲರಿ ಫೈನಲೈಸ್ ಮಾಡ್ಬೇಕು ಅಂತ ಒಂದು ಜೀವ ಬಂದಿರೋದಲ್ಲ, ಅದಕ್ಕೆ ಕರ್ಸ್ರಿ. ಈಗ ಅದು ಎಲ್ಲ ಸಮಸ್ಯೆ ಅದು ಇದು ಮಾಡ್ರಿ. ನೆಕ್ಸ್ಟ್ ಯಾಕಂದ್ರೆ ನಾವು ಇಲ್ಲಿ ಬರ್ಲತ್ತೀವಿ, ಸರ್ಕಾರ ಮಿನಿಮಮ್ ಬೇಸಿಕ್ ಫಿಕ್ಸ್ ಮಾಡಿದ್ರು 40 ಕೋಟಿ ಕೊಡ್ಲತ್ತಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಅದ ಸರ್. ಇದು ನಾನು ಬೇಕಾದ್ರೆ ನಿಮ್ಗೆ ಇದು ಕೊಡ್ತೀವಿ ಕಾಪಿ ಒಂದು. ಇದ್ರ ಪ್ರಕಾರ ಕಂಪಲ್ಸರಿ ಎಷ್ಟು ಸ್ಕೂಲ್ಗಳವ, ಏಡೆಡ್ ಎಷ್ಟವ, ಪ್ರೈವೇಟ್ ಎಷ್ಟವ, ಇದ್ರ ಪ್ರಕಾರ ನೀವಿರೋದ ಟ್ಯಾಕ್ಸ್ ಏನದ ಅವ್ರಿಗೆ ಏನದ ಇದು ಮಾಡಿ ಹೊಸದು ಇದು ಮಾಡಕ್ ಅಲ್ಲಿ ಕಡೆ ಎಷ್ಟು ತುಂಬಾ ಏನ್ ಬಿಟ್ಟಾರೋ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫ್ರೆಶ್ ಆಗಿ ಹೊಸದು ಏನಾದ್ರು ನೋಟಿಸ್ ಅಷ್ಟೋ ಜಲ್ದಿ ಕೊಡ್ಬೇಕು. ಇದ್ರಾಗ ನಿಮ್ಗೆ ಏನಾದ್ರು 8 ಕೋಟಿ ಮಿನಿಮಮ್ ಏನಾದ್ರು ಎಕ್ಸ್ಟ್ರಾ ಅಮೌಂಟ್ ಮಾಡ್ಬೋದು. ಮತ್ತೆ ಇನ್ನೊಂದು 7 ಕೋಟಿ ಬಿಲ್ಸ್ ಬರ್ಬೇಕು ಅಂತ ಹೇಳ್ತಾರೆ. ಈಗ ನಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬೇಕಾದ್ರೆ ನಮ್ಗೆ ಫ್ರೀದಾಗ ಅಡ್ಮಿಟ್ ಮಾಡ್ಬೇಕು. ನಾವು ಚಚ್ಚು ತಗೊಂಡ್ಬರ್ರಿ ಅಂತ ಹೇಳ್ತಾರೆ. 10 ರೂಪಾಯಿ 5 ರೂಪಾಯಿ ಹೋಗಿ ಕಟ್ಟಿ ಮೇಲೆ ಒಳಗೆ ಹೋಗಿ ಕಟ್ಟಿ एक्सपेंडिचर हमारा एवरी मंथ हमारे बेसिक सैलरी जाता है, हमारे सभी फीकेस का। अच्छा, सारे जाके ही रेवेन्यू दिखाते ना? सारे रेवेन्यू अब तक तो 8 करोड़ है। आप लास्ट ईयर का डेफिसिट दिखाए 2 करोड़, अभी 2.5 महीने का 8 करोड़ बोले तो अभी मतलब अभी 3 मंथ हाँ, अभी 4 क्वार्टर हो गया, ये अभी 3 क्वार्टर बाकी है, तो 8 बोले तो कितना होता? ऐसा टोटल ये अभी हम होता है, लेकिन अब हम 5% रिबेट दे रहे हैं. ಅನುಭವ ಒಂದೊಂದು ಗಲ್ಲಿ ಅನುಭವ ಅವ್ರಿಗೆ. ಈಗ ಹೊಸವ್ರಿಗೆ ಯಾರಿಗಾದ್ರೂ ಕೊಡ್ಬೇಕಾದ್ರೆ ಇದ್ರ ಬಗ್ಗೆ ಪೂರ್ತಿ ನಾಲೆಜ್ ಇದ್ದವರಿಗೆ ತಾವು ಕೊಟ್ಟರು ಒಳ್ಳೆಯದು. ಯಾಕಂದ್ರೆ ಅವ್ರಿಗೆ ಮತ್ತೆ ಅವ್ರ ಸರಿ ನಾವು ಹೊಸ ತಲೆ ಬರ್ಕೋಬೇಕಾದ್ರೆ ಬಹಳ ತ್ರಾಸ ಆಗ್ತದೆ. ನಾಗರಾಜ್ ಅವರಿಗೆ ಒಂದು ಕಂಟಿನ್ಯೂ ಅಂದ್ರೆ ಸರ್ವಿಸ್ ಏನದ ಪೂರ್ತಿ ಹೋಗ್ತವೆ. ನಮಗೇನಾದ್ರು ಈಗ ಇದರಲ್ಲಿ ಇನ್ನೊಂದು ಏನಿದೆ ಸರ್, ನಮ್ಮ AWL ನಾಗರಾಜ್ ಅವರು ಆಲ್ರೆಡಿ KOD ವಿಷಯದಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅವರೇ ಎಲ್ಲ ನೋಡ್ಕೋತಾ ಇದ್ದಾರೆ. ಸೊ ಅವರಿಗೆ वही इसीलिए पूछ रहा हूँ मैं उनको. ಬೀದರ್ನಿಂದ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ MOUM ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿಷಯ ಸೂಚಿ ಸಂಖ್ಯೆ 12 ಬೀದರ್ ನಗರಸಭೆ ಮುಗಿಸಿ ನಾಯಿಗಳನ್ನ ಕಷ್ಟ ಹೇಳ್ತಾ ಇದ್ದೀರಾ, ಅದ್ರ ಜೊತೆ ಪಿಗ್ಗಳದ್ದು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಬೇಕಾಗುತ್ತೆ. ಪಿಗ್ಗಳು ತುಂಬಾ ಇದಾವೆ, ಎಲ್ಲ ಏರಿಯಾದಲ್ಲಿ ಪಿಗ್ಗಳು ತುಂಬಾ ಇದಾವೆ. ಖಾಲಿ ಒಂದ್ ನಾಯಿ ಇದೆ ಅಂದ್ರೆ ನಾಯಿ ಸ್ಟಾಪ್ ಆಯ್ತು, ಪಿಗ್ಗಳು ಏನ್ ಮಾಡಮೆ ಅದನ್ನು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಬೇಕಲ್ಲ ಸರ್.
ಈಗಾಗಲೇ ಮಾನ್ಯ ಅಧ್ಯಕ್ಷರು ಕಮಿಷನರ್ ಸರ್ ಅವರು ನಾವು ಹೆಲ್ತ್ ಸೆಕ್ಷನ್ ದವರು ಕೂಡಿ ಹಾ. ಬಹಳಷ್ಟು ಇದ್ರ ಬಗ್ಗೆದಾಗ ಚರ್ಚೆ ಮಾಡಿದೀವಿ ಮೇಡಮ್ ಹಾ. ನಮಗೆ ಅಲ್ಲಿ ಚರ್ಚೆದಾಗ ಅದ. ಒಂದ್ ನಿಮಿಷ ದಯಮಾಡಿ ನಂಗೆ ಮಾತಾಡಕ್ಕೆ ಅವಕಾಶ ಮಾಡಿ ಕೊಡ್ಬೇಕು ಮೇಡಮ್. ಇವೊಂದು ನಾವು ನೀವು ನೋಡ್ತಾ ಇದ್ದೀವಿ ಈಗ ಮಾರ್ಕೆಟ್ ನಲ್ಲಿ ಯಾರು ನಾವು ನೀವು ಜಗಳ ಹಿಡಿದ್ರೆ ಇದ್ರ ಮೇಲೆ ಕೇಸ್ ಆಗಲ್ಲ. ಒಂದು ನಾಯಿಗೆ ನೀವು ತಕ್ಷಣ ಹೊಡೆದು ನೋಡ್ರೆ ಅದು ಇಮಿಡಿಯೇಟ್ ಆಗಿ ಒಂದು ಎಫೆಕ್ಟ್ ಆಗ್ತದ. ಇದು ನಾವು ಮುನ್ಸಿಪಾಲಿಟಿ ಸ್ಟಾಫ್ ಅನುಭವಿಸಿದೀವಿ ಮೇಡಮ್. ಅದಕ್ಕಾಗಿ ದಿನನಿತ್ಯ ನಾಯಿ ಅವಳಿಗಳು ಸಾರ್ವಜನಿಕರಲ್ಲಿ ಮುನ್ಸಿಪಾಲಿಟಿಗೆ ಬರೋದು ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆದಾಗ ಪ್ರಶಾಂತ್ ದೊಡ್ಡಿ ಅನ್ನೋರ್ದು ಕೂಸಿಗೆ ನಾಯಿ ಕಚ್ಚದ ಗೊತ್ತಾ ತಮ್ಗೆ? मैडम उसके बारे में बहुत तकलीफ है. आप बोल रहे उनके बच्चे को हुआ बोले तो पूरे 35 जनों को बहुत तकलीफ है. उसके लिए हम क्या करें? आपको बोलने का नहीं होता. सोशल मीडिया पेपर मीडिया है, कुछ चीजें रहती वो जो करना है कर रहे हैं बराबर. ठीक है, उसके साथ का भी वो करें उसके बारे में बिल्कुल 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 करते हैं. ಈ ನಗರದ ಗುಂಪುರದಿಂದ ಮೈಲೂರು ಹೋಗುವ ಮುಖ್ಯ ರಸ್ತೆ ಅಗಲೀಕರಣ ಮಾಡುವ ಬಗ್ಗೆ ಚರ್ಚೆ. 15 ಮನೆಗಳು ಸರ್ ಅಲ್ಲಿ ಹೈಕೋರ್ಟ್ ಆರ್ಡರ್ ರಾಜಾರಾಮ ಮನೆ ಎದುರು ತೊಳಮಲ್ಲ ಗುಂಪ ರಿಂಗ್ ರೋಡ್ ಒಂದ್ ಸೈಡ್ 50 ಫೀಟ್ ಇದ್ದ ಕಡೆ ದಿನ ಟ್ರಾಫಿಕ್ ಜಾಮ್ ಆಗ್ಲತ್ತದ. ಅದು ನಮ್ದೊಂದು ಮನೆ ಇದೆ, ಅವ್ರಿಗೆ ಕಂಪನ್ಸೇಷನ್ ಕೊಡ್ಬೇಕು, ಕೊಟ್ಟು ಅವ್ರ ಮನೆಗಳು ಎದುರಿಸ್ಬೇಕು. ಅವ್ರಿಗೆ ಯಾವ್ದಾರ ಅನುದಾನ ಯಾವ್ದು ಮುನ್ಸಿಪಾಲಿಟಿ ಇದ್ರದ್ದು ಮಾಡ್ತೀರಿ 15 ಮನೆ 12 ಮನೆ ಅವ ಅವ್ರಿಗೆ ಕಂಪನ್ಸೇಷನ್ ಕೊಡ್ಬೇಕಂತ ಕೋರ್ಟ್ ಆರ್ಡರ್ ಆಗ್ಯದ. ಕೋರ್ಟ್ ಆರ್ಡರ್ ಪ್ರಕಾರ ನೀವು ಅವ್ರಿಗೆ ಕಂಪನ್ಸೇಷನ್ ಕೊಟ್ಟು ಅವ್ರಿಗೆ ಎದುರಿಸ್ಬೇಕು. ಅಲ್ಲಿ ದಿನ 2 ತಾಸು ಟ್ರಾಫಿಕ್ ಜಾಮ್ ಆಗ್ಲತ್ತದ ಗುಂಪ ರಿಂಗ್ ರೋಡ್. ಹದಿನಾಲ್ಕು ಬೀರನಗರದ ಗುಂಪದಿಂದ ಹೈದರಾಬಾದ್ ಹೋಗುವ ರಿಂಗ್ ರೋಡ್ ರಸ್ತೆಯಲ್ಲಿ ಮಳೆ ನೀರು ಚರಂಡಿ ನಿರ್ಮಾಣ ಮಾಡುವ ಬಗ್ಗೆ ಚರ್ಚೆ. ಡಿಸ್ಕಸ್ ಸರ್ ಒಂದು ನಾಲಾ ಏನಲ್ಲ ಅಂದ್ರೆ ಬಿಲ್ಕುಲ್ ಆಚೆ ಪೂರಾ ಕ್ಲೋಸ್ ಮಾಡ್ತಾರೆ ಸರ್. ಇದು ನಿಮ್ಮ ಕರ್ಕೊಂಡೋಗಿ ಇಕ್ಷನ್ ಅದ ಅವತ್ತು ನಾವು ನೀವೆಲ್ಲ ಹೋಗಿ ನೋಡಿದ್ವಿ. ಅದು 2 ಕಡೆ ಡ್ರೈನ್ ಇರ್ಬೇಕು. ಎಲ್ಲಿ ಗುಂಪ ರಿಂಗ್ ರೋಡ್ ಕೆಳಗೆ ಯಲ್ಲಂಪ್ರಭು ಪೆಟ್ರೋಲ್ ಪಂಪ್ ಎಲ್ಲರೂ ಎನ್ರೋಚ್ಮೆಂಟ್ ಮಾಡಿ ಮುಂದೆ ಹೊಂಟಾರೆ. ಆಲ್ರೆಡಿ ಒಂದ್ ದೊಡ್ಡ ನಾಲ ಅದ. ಆ ನಾಲ ಯಾರೋ ಪ್ರೈವೇಟ್ ಜನ ಬಂದ್ ಮಾಡಿ ಅವ್ರಿಗೆಲ್ಲ ಮಣ್ಣು ಹಾಕಿ ನೀರು ಹೋಗ್ಲಾರ್ದಂಗ್ ಮಾಡ್ಯಾರ. ನೀವು ನಗರಸಭೆಯಿಂದ ಆ ನಾಲ ಯಾರು ಮುಚ್ಚಾರ ಅವ್ರ ಮೇಲೆ ಆಕ್ಷನ್ ತಗೊಂಡು ಅದು ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿ ಇದ್ರ ಬಗ್ಗೆ ಇದಕ್ಕೆ ಅನುದಾನ ಮಂತ್ರಿ ಅವ್ರಿಗೆ ನಾವು ಮನವಿ ಮಾಡಿದಾಗ ಅವ್ರು ಹೇಳ್ಯಾರ ನಮ್ದು ನಗರೋತ್ಥಾನದಾಗ ಇವಾಗ ಡ್ರೈನ್ ಏನಾದ್ರು ಗುಂಪ ರಿಂಗ್ ರೋಡ್ ಅಲ್ಲಂಪ್ರಭು ಪೆಟ್ರೋಲ್ ಪಂಪ್ ತಾನೆ 2 ಡ್ರೈನ್ ಕೊಡ್ಬೇಕು ಅಂತ ಹೇಳಿ ರೆಸಲ್ಯೂಷನ್ ಪಾಸ್ ಮಾಡ್ತೀವಿ. आज 6 तारीख 7वां महीना जनरल बॉडी मीटिंग रखा गया था. बहुत ही विषयों पे चर्चा हुई. 1 नंबर से लेकर 35 वार्ड में हर बात पे चर्चा हुई और सबकी सहमति से मीटिंग बहुत अच्छे से हुआ. हमारे माता जी नहीं थे उपाध्यक्ष, वो तिरुपति को गए थे. पूरे काउंसलरों की सहमति से बहुत अच्छे से मीटिंग हुआ और डेवलपमेंट के बारे में 35 काउंसलर्स ने मिलके बहुत अच्छा मीटिंग चलाया. और जो भी एजेंडों पे बात हुई है वो उसको डेवलपमेंट हम करके देंगे बोल के इतना बोलते हैं मैं अपनी बात खत्म करता हूँ. सर बोरेट का चोरी क्या बोल रहे थे उसका क्या तो ये म्यूनसिपाल्टी में जो भी बात उठाते हैं उसके बारे में एक्शन लेंगे. वो आज कंप्लेंट कर रहे हैं हमारे साउथ बाई काउंसलर. तो बोर का क्या तो उसके बारे में मैं देख के आपको उसका डिटेल दूँ. सर वो ग्लैंडर मशीन का क्या है सर? 20 लाख के ग्लैंडर मशीन का क्या चर्चा हुई है? वो हमारे क्या शशि भाई हमारे काउंसलर वो जो बात उठाए थे ऑलरेडी वो गाड़ी आके ठहरी है. उनको कोई तो मिसगाइड किया था कि गाड़ी नहीं है, वैसी कुछ हो गया है. ऑलरेडी गाड़ी आके ठहरी है और उस गाड़ी का अभी गाड़ी दिखाने के लिए बोल रहे थे सर कुछ बिल्कुल गाड़ी देखते हैं. बिल्कुल गाड़ी है, रखे भी है. और म्यूनसिपाल्टी में 100 रुपये भी ऐसा नहीं ले सकते क्योंकि हर चीज़ का फाइल तैयार होता है. फाइल होने के बाद कहे उसमें है नहीं JE AEE कमिश्नर्स अध्यक्ष सबका साइन होने के बाद पेमेंट होगा. सर वो टेंडर के स्कूल में महिलूर के स्कूल के सर्वे नंबर में गाड़ी नहीं बढ़वा है तो वहाँ पे कौन करे सर? गवर्नमेंट की जो प्लॉट है हाँ. वहाँ पे 2 ही प्लॉट का एनए बोर्ड के अप्रोप्रिएशन मिले बोलकर कल वो सर्वे के टाइम पे मालूम हुआ है सर. कल जो इससे आए थे सर्वे करने स्कूल के बारे में वो देखने के लिए वहाँ पे कुछ लोग उठा के हमारे अन्य बूढ़े हुए से बोलकर इशू लोग क्या करते हैं मालूम है आजकल ज़मीन महंगी हो गई है. उसके लिए ऐसे कुछ फोर्जरी काम करते हैं. उसके ऊपर हम एक्शन लेंगे. अच्छा सर वो ये टैक्स के बारे में जी वो अब तक रेवेन्यू कितने कलेक्ट हुए ये सब आपको एक्सप्लेन किया है मीटिंग में. आर.ओ. साहब टैक्स जो है वो प्रोसीजर से हो रहा है और अच्छा हो रहा है. इस बार आर.ओ. साहब भी अच्छा काम कर रहे हैं. उनकी टीम जो भी है और
और गवर्नमेंट ने भी एक जियो निकाला है, फिर 5% डिस्काउंट दिया है। अभी 15 डेज चांस है आपको, अगर आप 15 डेज के अंदर भरेंगे तो आपको यानी एक्स्ट्रा चार्ज नहीं लगेगा, फाइन नहीं लगेगा, वो उसका बेनिफिट है। अभी 15 डेज टाइम है आपको, बिल्कुल। वो पौराडಳಿತ सचिव बोल रहे थे कि ये रेवेन्यू के कलेक्शन नहीं करे, हमारे डिपार्टमेंट से रेवेन्यू कलेक्शन नहीं करे, इस वास्ते हमारे बीदर की डेवलपमेंट और जहाँ का वहाँ पड़े हुए बोलकर मिनिस्टर साहब बोल रहे थे। आप लोगों की सोशल मीडिया के माध्यम से मुबारकबाद देता हूँ। आपका जब से सोशल मीडिया आया है, प्रिंट मीडिया है, हम आज जो भी डेवलपमेंट हो रहे हैं आप लोगों की वजह से ही हो रहे हैं, क्योंकि आप लोग छोटे छोटे कंप्लेंट जब तक यूट्यूब पे डाल देते हैं, जब जाकर उसको ऑफिसर्स अटेंड कर बहुत से कंप्लेंट को कंप्लेंट करे हैं और कर रहे हैं भी, और बहुत अच्छा से आप लोगों का बहुत बहुत धन्यवाद बोलता हूँ। डेवलपमेंट हो रहा है, उसका भी करेंगे। जो ब्रिम्स के बारे में अभी मैं मीटिंग में बोला, क्योंकि देखो वो तो बीमार लोग रहते हैं वहाँ पे, वो हमारा टैक्स, ये भी गवर्नमेंट का ही टैक्स बाकी है, वो भी गवर्नमेंट है। हम कोशिश करेंगे तो कुछ माफ हो जाएगा सर वो। नहीं, उसके लिए प्रिंसिपल सेक्रेटरी को हम लेटर लिखेंगे, मैं कोशिश करूंगा। सर कितना है सर टैक्स? 7 करोड़ के अबव है, 7 करोड़ के अबव है। तो प्रिंसिपल सेक्रेटरी को, मिनिस्टर साहब को उनके नॉलेज में डाल के उनको बात करके मैं ये करूँगा। नहीं साहब, उसके लिए 3 दिन पहले ही हमने डिस्कस किया है। नहीं 3 दिन पहले उसके लिए डिस्कस किया है। ये जो अब जो नहीं, आप लोगों से बहुत ही आप ये करें कि प्रार्थना करें आप सब हम मिलकर कि डेंगू इधर ना आए, क्योंकि इधर बहुत सारे लोग अच्छे हैं, यहाँ ना आए। हम कोशिश करेंगे उसको रोकने की, आप हम सब मिलके, अगर हम भी आपका भी अच्छा सुझाव दीजिए। सर फुटपाथ पे जो बैठे हैं गरीब लोग बैठ के उसकी रोजी रोटी चला रहे हैं, वो रोजी रोटी चलाने वाले को बगैर पूछे ही उनकी दुकान पूरी तोड़ फोड़ कर रही है आपकी ऑफिस से। आप लोगों से सबसे पहले जो भी फुटपाथ पर बैठे हैं उनको 2 बार नमस्ते करता हूं और सलाम करता हूं, क्योंकि जो लोग पैदल चलने वाले हैं वो रोड पर चल रहे हैं, एक्सीडेंट ज़्यादा हो रहे हैं। ये है नहीं गवर्नमेंट का ऊपर से जियो आया उस वक्त, ये ना तो हमारी म्यूनसिपालिटी से है, ना तो है नहीं तहसील ऑफिस से है, ये ऊपर से गवर्नमेंट से ऑर्डर आए हैं, पूरे स्टेट लेवल में चल रहे हैं फुटपाथ के लेवल पे, ये सिर्फ बिदर में नहीं, तो पूरे स्टेट लेवल पे। तो आप उनको उठा रहे, उनको बगैर बोले ही, उनको कुछ माहिती भी नहीं दे, कुछ लेटर भी नहीं दिए, उठा के उनके पूरे सुबह कारबार करने के लिए बैठने के टाइम पे उनका दुकान नहीं रहता वहाँ पे। नहीं, आप लोगों को मालूम होना चाहिए, आपके सोशल मीडिया से 4 दिन से ऑलरेडी 4-5 दिन से फुटपाथ निकाला जा रहा है। तो जब है न्यू सिटी में निकाला जा रहा था तो ओल्ड सिटी के लोगों को टारगेट कर रहे थे, अब ओल्ड सिटी को निकाला गया है तो आप बोल रहे हैं कि गरीब लोगों का निकाला जा, ऐसा कोई भेदभाव नहीं है, हम सबके लिए इक्वल है। न्यू सिटी, ओल्ड सिटी या इधर का फुटपाथ उधर का फुटपाथ ऐसा नहीं है, हम सिटी को क्लीन करने के लिए कर रहे हैं। और कोई गरीब आदमी अगर दिन तमाम बंडी लगा के जाता है तो उसको हम तकलीफ नहीं दे रहे, आप वहाँ परमानेंट वहाँ कुछ कर रहे हैं तो उनको हम डिस्टर्ब कर रहे हैं। और आप सभी को 2 बार नमस्ते करते, आप सब लोग हमारा सहयोग कीजिए, हम आपके साथ। ನಗರಸಭೆಯ ಸಾಮಾನ್ಯ ಸಭೆ ಕರೆದಿದ್ದು ಅತ್ಯಂತ ಬೇಸರದ ಸಂಗತಿ ಏನಂದರೆ 1 ವರ್ಷದಾಗ ಇವತ್ತು ಮಂತ್ರಿಗಳಾಗಿ 9 ತಿಂಗಳಾಯಿತು, ಇದು 2ನೇ ಸಭೆ. ನಾವು ಮಾನ್ಯ ಸದಸ್ಯರಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಲ್ಲಿ ಎಲ್ಲ ಸದಸ್ಯರು ಮನವಿ ಮಾಡಿದೆವು, ಪ್ರತಿ ತಿಂಗಳೊಂದು ಸಾಮಾನ್ಯ ಸಭೆ ಆಗಬೇಕು. ನಗರದಾಗ ಯಾವುದೇ ರೀತಿಯ ಸ್ವಚ್ಛತೆ ಕಾರ್ಯಗಳು ನಡೆದಿಲ್ಲ, ಲೇಬರ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಪ್ಯೂರಿಫೈರ್ ಸರಿಯಾಗಿ ಆಗ್ಲತ್ತಿಲ್ಲ ಅಂಥೇಳಿ ಭಾಳಷ್ಟು ಜನ ಸದಸ್ಯರು ಏನಂತಂದ್ರೆ ಇವತ್ತು ಒತ್ತಡ ಹೇಳ್ಯಾರ. ನಾವು ಕೂಡ ನಮ್ಮದು ಮುನ್ಸಿಪಾಲ್ಟಿ ಅಧ್ಯಕ್ಷರಲ್ಲಿ ಮನವಿ ಮಾಡಿದೆವು, ಪ್ರತಿ ತಿಂಗಳು ಒಂದು ಮೀಟಿಂಗ್ ಕರಿಬೇಕು, ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ನು ಕೂಡ ಮೆಂಬರು ಆದಷ್ಟು ಬೇಗ ಮಾಡಬೇಕು. ಮಂತ್ರಿಗಳು ವಿಶೇಷ ಕಾಳಜಿ ವಹಿಸಿ ಬೀದರ್ ನಗರಸಭೆ ಏನದಂದ್ರೆ ಮಹಾನಗರ ಪಾಲಿಕೆ ಮಾಡಲಿಕ್ಕೆ ಏನು ಮೊದಲಿನ ಸರ್ಕಾರದಾಗ ಆಗ್ಯದ, ಅದಕ್ಕೆ ಮಹಾನಗರ ಪಾಲಿಕೆ ಮಾಡಲಿಕ್ಕೆ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ಲಿಯರ್ ಮಾಡಿಸ್ಬೇಕು ಅಂತ ಹೇಳಿ ಇವತ್ತು ಈ ಸಭೆಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದವರೆಲ್ಲರೂ ಮನವಿ ಮಾಡಿದೆವು. ಸರ್ ಟೆಂಡರ್ ಕುರಿತು ಫಸ್ಟ್ ಹೇಳಪ್ಪ, ಕೆಲವಷ್ಟು ಗೊಂದಲಗಳಾದವು ಸರ್. ಟೆಂಡರ್ ಕುರಿತು ಯಾವ ಗೊಂದಲಗಳವ ಈಗಾಗಲೇ ಅದರಲ್ಲಿ ಬರ್ಸಿವಿ ನಾವು. ಕೆಲವು ಟೆಂಡರ್ಗಳು ಕಳೆದ ಸಲ 15 ಲಕ್ಷ ಇದ್ದೀವಿ, ಈ ಸಲ 7 ಲಕ್ಷ ಕೊಟ್ಟಾರ. ದಿನ ಬೀದಿ ವ್ಯಾಪಾರಿಗಳ ಮೇಲೆ ದುಡ್ಡು ವಸೂಲು ಮಾಡ್ತಾರೆ. ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ಕಾನೂನು ಪ್ರಕಾರ 1 ವರ್ಷ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಯಾರ. ಆದರೆ ಯಾವುದೇ ರೀತಿ ಅದಕ್ಕೆ ನಾವು
ತಕ್ಷಣವಾಗಿ ಕ್ರಮ ತಗೊಳ್ಬೇಕು, ಅದು ರದ್ದು ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡಿದೆವು. ಮತ್ತು ಪೌರಾಯುಕ್ತರಿಗೆ ಇನ್ನೊಂದು ಸಲ ಮನವಿ ಮಾಡಿದ್ವಿ. ಸರ್ ಬೋರೆಲ್ ಬಗ್ಗೆ ಏನಾಗಿದೆ ಸರ್? ಬೋರೆಲ್ ಬಗ್ಗೆ ನಮ್ಮ ಸದಸ್ಯರ ಅವ್ರು ಹೇಳ್ತಾರೆ. ಬಸ್ ಅವ್ರು ವಾರ್ಡ್ದಾಗ ಬೋರೆಲ್ 2 ಬೋರೆಲ್ ಹೊಡೆದೇ ಒಂದು ಬಿಲ್ ಎತ್ತಾರಂತ. ಅದನ್ನ बोरवेल हम एक्शन प्लान में रखे, चोरी हो गया। हाँ है दिखा जी, तो क्या बोलना, चोरी हो गया बोलना पड़ता है। हाँ 2 बोर रखे थे मतलब यहाँ उसका पूरा ये है मतलब 50 लाख टोटल पैकेज। देखो वार्ड नंबर 8 20 वार्ड नंबर 8 ये 5, 8, 20, 24 के वार्ड में 50 लाख के बोरवेल रखे, जिसमें मेरा भी वार्ड है, वार्ड नंबर 5। वो वार्ड में मैं देख रहा हूँ तो बोरवेल मार दिए कहते हैं, मगर पूरे चोरी हो गए। वो एक बोरवेल नहीं मिल रहा। मैं बोल रहा हूँ कौन चोरी करे उसको केस करो। बोरो में बोरवेल चोरी हो गए। हाँ बोरवेल ऐसे ही पैसे उठा बोल के बोलो, सही भाषा में चोरी हो गया। वो तो मारे नहीं, ऐसे ही पैसे उठाए। अब कौन उठाए? कौन क्या बोलना मालूम, कौन है गुत्तेदार? वो बोलो मैं कौन है वहाँ मालूम है उनको। सर वो ग्लैडर मशीन देने ಹೇಳಿ ಸರ್, ಆ ಗ್ಲैडर मशीन दे। अध्यक्ष क्या बोले सर? अगर चाहिए मेरे को हमारे वार्ड में बोर नहीं मिले, मैं हड़ताल कर रहा हूँ के सामने टेंट मार को पूरे मोहल्ले के लोगों को लाके बैठ रहा हूँ मैं। अध्यक्ष क्या बोले सर? अध्यक्ष साहब क्या? अध्यक्ष देखेंगे, उनको निकालेंगे बोल रहे हैं अध्यक्ष। केस करेंगे वो बोरवेल चोरी हो गए। हाँ ಸರ್ 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 ಗ್ಲैडर मशीन ಗ್ಲೈಡರ್ ಮಷಿನ್ ಬಗ್ಗೆ ಈಗಾಗಲೇ ನಮಗೆ ಮಾಹಿತಿ ಕೊಟ್ಟಿರು. 2 ಸಲ ಆಗ್ಯದಂತ. ಕಳೆದ 1 ಸಲ ದುಡ್ಡು ಇಟ್ಟಿದ್ದು ಕ್ಯಾನ್ಸಲ್ ಆಗ್ಯದ. 2ನೇ ಸಲಕ್ಕೆ ಈಗ ಒಂದು ಮಷಿನ್ ತಂದಾರ. ಅದು ಒಳ್ಳೆ ರೀತಿ ಕೆಲಸ ಮಾಡೋ ಮಷಿನ್ ಅನ್ಸ್ಲತ್ತದ. ಆದ್ರೆ ಇವ್ರಿಗೆ ಒಂದು ಮನವಿ ಮಾಡ್ತೇವೆ, 2 ವರ್ಷ ಹಿಡಿದು ಒಂದು ಗ್ಲೈಡರ್ ಮಷಿನ್ 2 ಸಲ ಟೆಂಡರ್ ಕರೀತಾರೆ. ಆದ್ರೆ ಇಲ್ಲಿ ಏನದ, ಟೆಂಡರ್ ಮಾಡೋ ಪ್ರಕ್ರಿಯೆದಾಗ ಭಾಳ ಹೆರಪೇರಿ ಮಾಡತ್ತಾರ. ಅದು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಪೌರಾಯುಕ್ತರಿಗೆ ಒತ್ತಾಯ ಮಾಡ್ತಾರೆ. ಸರ್ ಟೆಂಡರ್ ವಿಷಯ ಬಗ್ಗೆ ವೋಟಿಂಗ್ ಅಂತ ಹೇಳಿದ್ರು ಸರ್ ಅಧ್ಯಕ್ಷರು. ನೋಡ್ರಿ, ಅಧ್ಯಕ್ಷರಿಗೆ ಇವತ್ತು ಅವ್ರ ಮೆಜಾರಿಟಿ ಅದ, ಇವತ್ತು ಕಾಂಗ್ರೆಸ್ ಮೆಜಾರಿಟಿ ಅದ, ಅವ್ರ ಜೊತೆ JDS ನವ್ರು ಕೆಲವರು ಸೇರಾರ. ಅವ್ರು ಇವತ್ತು ಮೆಜಾರಿಟಿ ತಾಕತ್ ತೋರಿಸ್ಲತ್ತಾರ. ಆದ್ರೆ ಕಾನೂನು ಮುಂದೆ ಯಾವ ಮೆಜಾರಿಟಿ ಏನ್ ಮಾಡಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ದಾರೆ. ಅದ್ರೊಳಗೆ ಇವ್ರು ಎಷ್ಟು ಮೆಜಾರಿಟಿ ಇದ್ರೆ ಬಿ ತಪ್ಪು ಮಾಡ್ರೆ ಸಿಕ್ಕಾಕೋತಾರೆ. ಅವ್ರ ಮೇಲೆ ಶಿಕ್ಷೆ ಆಗೇ ಆಗ್ತದೆ ಅಂತ ಹೇಳಿ